ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲ್. ಮೊದಲನೇದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಬಿಟ್ಟದೊಂದು ಲೈಕ್ ಮಾಡಿ. ಹಾಗಾದರೆ ಈ ದಿನ ನಿಮ್ಮ ಜೊತೆಗೆ ನಾನು ಯಾವ ವಿಷಯವನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಈಗಿರುವ ಚಿಕ್ಕ ಮಕ್ಕಳ ಮನಸ್ಸು ಅದೆಷ್ಟು ಮೃದುವಾಗಿದೆ ಅಂತ. ನಮ್ಮ ಮೊದಲನೇದಾಗಿ ಈ ಮಕ್ಕಳ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಬಂದಿದ್ದೆ ನನ್ನ ಮಗನ ಕಾರಣದಿಂದಾಗಿ. ಅವನು ಅವ್ರ ಅಕ್ಕ ತಮ್ಮ ಇಬ್ಬರು ಸೇರಿ ಒಂದೇ ಸ್ಕೂಲಿಗೆ ಹೋಗ್ತಾಯಿದ್ರು. ಅಕ್ಕಂದು UKG ಮುಗಿದ ತಕ್ಷಣ ನನ್ನ ಮಗದು ಅವಳನ್ನು ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬೇರೆ ಸ್ಕೂಲ್ಗೆ, ಪ್ರೈಮರಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಬಿಟ್ವಿ. ನನ್ನ ಮಗನಿಗೆ ನೀನು ಇದೊಂದು ಸರಿ ಇಲ್ಲಿ UKG ಮುಗಿಸಪ್ಪ, ನೆಕ್ಸ್ಟ್ ಇಯರ್ ಅಕ್ಕನ ಜೊತೆ ಹೋಗು ಅಂದರೂ ಕೂಡ ಪ್ರತಿ ದಿನಾನು ಅವನು ತುಂಬ ರಾತ್ರಿ ಮಲಗೋವಾಗ ನಿದ್ದೆಗನ್ನಲ್ಲೆದ್ದು ನಾನು ಪ್ರೈಮರಿ ಸ್ಕೂಲಲ್ಲಿ ಹೋಗೋನು, ನನಗೆ ಈ ಸ್ಕೂಲ್ ಬೇಡ, ನಾನು ಅಕ್ಕನ ಜೊತೆನೇ ಹೋಗೋನು, ಹಾಗೆ ಹೀಗೆ ಅಂತ ಡೈಲಿ ಅದನ್ನೇ ಹೇಳೋದು. ಡೈಲಿ ನಾವು ಕನ್ವಿನ್ಸ್ ಮಾಡಿ ಅವನ್ನ ಹೇಗೋ ಕನ್ವಿನ್ಸ್ ಮಾಡಿ ಕಳಿಸ್ಬರ್ತಾ ಇದ್ವಿ ಸ್ಕೂಲ್ಗೆ. ತುಂಬ ಅವನು ನಿನ್ನೆ ಒಂದು 2 ಡೇಸ್ ಬ್ಯಾಕೆಲ್ಲ ತುಂಬಾ ಹಠ ಮಾಡ್ತಾಯಿದ್ದಾನೆ ಸ್ಕೂಲಿಗೆ ಹೋಗಲ್ಲ ಅಂತ. ಕಡೆಗೆ ನೀನು ಹೋಗಲೇಬೇಕು ಅಂದಾಗ ಅವ್ನು ಹೇಳ್ದ, ನೀನು ನಂಗೆ ಕಳಿಸ್ಲಿಕ್ಕೆ ಬರಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂತ. ನಾನು ನಿನ್ಗೆ ಸ್ಕೂಲಿಗೆ ಬಿಟ್ಟು ಅಕ್ಕನ ಬಿಡಕ್ಕೆ ಹೋಗ್ತೀನಿ ಅಂದಾಗ ಆ ಮಗು ಒಂದು ಮಾತು ಹೇಳ್ತು. ಈಗಷ್ಟೇ ಅವ್ನಿಗೆ ಇನ್ನೂ 5 ಇಯರ್ ಕಂಪ್ಲೀಟ್ ಆಗಿಲ್ಲ. ನಾನು ಎತ್ತಾದರೂ ಹೋಗ್ಬಿಡ್ತೀನಿ ಅಮ್ಮ, ನೀನು ನನ್ನೇ ಇದೇ ಸ್ಕೂಲಿಗೆ ಕಳಿಸ್ಬಿಟ್ರಿ ಅಂತ. ಎಷ್ಟು ಚಿಕ್ಕ ಮಗುವಿನ ಬಾಯಲ್ಲಿ ಅದೆಂಥ ದೊಡ್ಡ ಮಾತು. ಆ ಸಮಯಕ್ಕೆ ನಕ್ವಿ ನಾವು. ಹೇಗಂತ ನೋಡಿ ಇವನು ಈ ಸ್ಕೂಲಿಗೆ ಹೋಗಂದರೆ ಅಕ್ಕನ ಜೊತೆ ಹೋಗಿ ರೂಢಿ ಆಗಿಬಿಟ್ಟಿದೆ, ಅದಕ್ಕೆ ಅಂತ ಇದ್ದಾನೇನು ಅಂತ. ಆದರೆ ಅದು ಅಷ್ಟು ಸೂಕ್ಷ್ಮವಾದ ವಿಚಾರ ಅಲ್ಲ. ಅದಕ್ಕೇ ನನಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕೆ ಅಂದರೆ ಇವತ್ತು ಕೂಡ ನಾನು ಈ ಮಕ್ಕಳ ಬಗ್ಗೆ ವಿಡಿಯೋ ಮಾಡಬೇಕು ಅಂದಾಗಲೇ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ. ನನಗೆ ಫೇವ್ರೇಟ್ ರಮ್ಯಾ ಜಗತ್ ಅವರು ಒಂದು ವಿಡಿಯೋ ಹಾಕಿದರು. ಅದು ಈ ಗಣಪತಿ ಎಲ್ಲ ಕೂಡಿಸಿದಾಗ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಸ್ಟೇಜ್ ಮೇಲೆ. ಅವನೊಬ್ಬ ಮಗ ಡ್ಯಾನ್ಸ್ ಮಾಡ್ತಾ ಇದ್ದಂತೆ. ನೈಟ್ 11 o'clock ಆಫ್ಟರ್ 11 o'clockವರೆಗೂ ಡ್ಯಾನ್ಸ್ ಮಾಡ್ತಾ ಇದ್ದಂತೆ. ಅಪ್ಪ ಅಮ್ಮ ಬೈದರು ಅಂತ ಅವನು ಸೂಸೈಡ್ ಮಾಡ್ಕೊಂಡ ಏನು ಅಂತ ವಿಡಿಯೋ ಹಾಕಿದರು. ಯಾಕೆ ಅಪ್ಪ ಅಮ್ಮ ಬೈದರೆ ಬೇಜಾರು, ಸ್ಕೂಲಲ್ಲಿ ಟೀಚರ್ ಸ್ವಲ್ಪ ಗದರಿಸಿದರೆ ಎಂತೆಂಥ ದೊಡ್ಡ ಡಿಸಿಷನ್ಗಳನ್ನು ತಗೋತಾ ಇದ್ದಾರೆ. ಈ ಮಕ್ಕಳ ಮನಸ್ಸು ಇಷ್ಟೊಂದು ಯಾಕೆ ಸೂಕ್ಷ್ಮವಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಂದೊಂದು ಸಲ ಅನಿಸುತ್ತೆ ನಾವು ಅವರನ್ನು ಬೆಳೆಸಿರೋ ರೀತಿಯೇ ಆಗಿದೆ ಅಂತಲೂ ಅನಿಸುತ್ತೆ. ಇನ್ನು ಸ್ಕೂಲಿನ ವಿಷಯಕ್ಕೆ ಬರೋದಾದರೆ, ಎಷ್ಟೋ ಸರಿ ನಾನು ಸ್ಕೂಲಲ್ಲಿ ಬೈದರು ಅಂತ ಮಕ್ಕಳು ಹಾಗೆ ಮಾಡಿಕೊಂಡ್ರು ಏನೇನು ಕೇಳಿದ್ದೀವಿ, ತುಂಬ ನ್ಯೂಸ್ಗಳಲ್ಲಿ ನೋಡಿದ್ದೀವಿ. ತುಂಬ ಬೇಜಾರಾಗುತ್ತೆ ಅಂಥ ವಿಷಯಗಳನ್ನೆಲ್ಲ ನೋಡಿದಾಗ. ಇನ್ನು ಈ ಸ್ಕೂಲ್ ವಿಚಾರಕ್ಕೆ ಬರೋದಾದರೆ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪರ್ಸಂಟೇಜು ಮಾರ್ಕ್ಸು ಇದ್ರ ಬೆನ್ನ ಹಿಂದೆ ಹೋಗ್ಬಿಡ್ತಾ ಇದ್ದಾರೆ. ಹಾಗಂತ ಮಾರ್ಕ್ಸು ಬೇಡ ಅನ್ನೋದೇನಿಲ್ಲ. ಯಾಕಂದರೆ ಕಾಂಪಿಟೇಟಿವ್ ಆಗಿರೋ ಯುಗದಲ್ಲಿ ಎಲ್ಲವೂ ಪ್ರತಿಯೊಂದು ಮಾರ್ಕ್ಸು ಕೂಡ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ನಾವು ಮಕ್ಕಳ ಸೂಕ್ಷ್ಮತೆಗಳನ್ನು, ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವ್ರ ವಿಚಾರ ಏನಿದೆ, ಅವ್ರು ಚಿಕ್ಕವರು ದೊಡ್ಡವರು, ಕಾಲೇಜ್ ಸ್ಟೂಡೆಂಟು, UKGನೋ LKGನೋ ಅದು ಏನೇ ಇರಲಿ, ಅವರ ಸೂಕ್ಷ್ಮತೆಗಳನ್ನು, ಅವರ ಮನಸ್ಸಿನ ಮಾತುಗಳನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಇಲ್ಲಾಂದರೆ ಈಗೇನೇನೋ ಕೇಳಿಬಿಡ್ತೀವಿ ತುಂಬ ಭಯ ಆಗುತ್ತೆ. ನಾವು ಮಕ್ಕಳನ್ನು ಅತಿಯಾಗಿ ಪ್ರೀತಿ ಮಾಡಿ ಬೆಳೆಸಿದ್ದೀವಿ ಅಂದರೂ ಕೂಡ ಅದರ ಹಿಂದೆ ಏನೋ ಒಂದು ಕಾರಣ ಇರುತ್ತೆ. ಯಾರೂ ಸುಮ್ಮನೆ ಆ ರೀತಿ ಬೆಳೆಸಿರಲ್ಲ. ಮಕ್ಕಳ ವಿಷಯದಲ್ಲಿ ತುಂಬಾ ಏನೇನೋ ವಿಚಾರಗಳನ್ನು, ತುಂಬ ಕಷ್ಟಗಳನ್ನು ಅನುಭವಿಸಿರ್ತಾರೆ. ಹಾಗಂತ ಮುದ್ದು ಮಾಡಿರ್ತಾರೆ. ಮುದ್ದು ಮಾಡಿದ್ದೀವಿ ಅಂತ ಅದನ್ನು ತಪ್ಪನ್ನಕ್ಕಾಗಲ್ಲ. ಟೀಚರ್ಸ್ ಏನೋ ಸ್ಕೂಲಲ್ಲಿ ಗದರಿಸ್ತಾ ಇದ್ದಾರೆ ಅಂದಾಗ ಅದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಏನೇ ಇರಲಿ, ಈಗ ಮಕ್ಕಳ ಇರಲಿ ಯಾರೇ ಇರಲಿ, ಅವ್ರು ಚಿಕ್ಕವರು ಅಂತ ನಾವು ಹೇಳಿದ ಸ್ಕೂಲಿಗೆ ಹೋಗಬೇಕು, ನಾವು ಹೇಳಿದ್ದೇ ಮಾಡಬೇಕು ಅನ್ನೋಕ್ಕಿಂತಲೂ ಅವರ ಮನಸ್ಸಲ್ಲಿ ಏನಿದೆ, ಓಕೆ, ಅವರು ಮನಸ್ಸಾರೆ ಏನು, ಅವರು ಮನಸ್ಸೇ ಇಲ್ಲದೆ ನಾವು ಅವ್ರನ್ನ ಎಂಥ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ರು ಕೂಡ ಅವರು ಅಲ್ಲಿ ಓದಬೇಕು ಅನ್ನುವಂತಹ ಆ ಎನ್ವಿರನ್ಮೆಂಟೇ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲಿ ಅಂದಾಗ ಮನಸ್ಸಲ್ಲಿ ಇರುತ್ತೆ, ಸ್ಕೂಲ್ ಯಾವಾಗ ಬಿಡುತ್ತೆ, ಮನೆಗೆ ಯಾವಾಗ ಹೋಗ್ತೀನಿ, ಆಮೇಲೆ ನಾನು ಆ ಸ್ಕೂಲಿಗೆ ಹೋಗಬೇಕು, ಅವ್ರ ಜೊತೆ ಇರಬೇಕು, ಮನೇಲಿರಬೇಕು, ಇಂಥ ವಿಚಾರಗಳಿಗೆ ತುಂಬಿಕೊಂಡಾಗ ಮಕ್ಕಳಿಗೆ ನಾವು ಎಂಥ ಸ್ಕೂಲಿಗೆ ಅಡ್ಮಿಷನ್ ಮಾಡಿದ್ರು ಕೂಡ ಅಲ್ಲಿ ಟೀಚರ್ಸ್ ಎಷ್ಟೇ ಅವ್ರಿಗೆ ಟೀಚ್ ಮಾಡಿದ್ರು ಕೂಡ ಭವಿಷ್ಯ ಅದು ಅವ್ರ ಮೈಂಡಲ್ಲಿ ಉಳಿಲಿಕ್ಕಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಅವರು ಮನಸ್ಸಿಂದ 4 ಅಕ್ಷರ ಕಲೀಲಿ,
ಅದು ಅವರಿಗೆ ಮೈಂಡಲ್ಲಿ ಉಳಿಯುತ್ತೆ. ಖುಷಿಯಾಗಿರಲಿ. ಬೆಳೆಯುವಂತಹ ವಯಸ್ಸಿನಲ್ಲಿ ಅತಿಯಾಗಿ ನಾವು ಪ್ರೆಷರ್ ಹಾಕೋದು ಬೇಡ ಅಂತಲೂ ಅನಿಸುತ್ತೆ. ಹಾಗಂತ ನಾವು ಅವ್ರು ಹೇಳಿದ್ದೇ ಕೇಳ್ತಾ ಹೋದಾಗ ಮುಂದೆ ಅವರು ಎಲ್ಲವನ್ನೂ ನಾವು ಹೇಳಿದ್ದೇ ಕೇಳು ಅಂತಾರೆ ಅನ್ನುವಂತಹ ವಿಚಾರಗಳು ಮೈಂಡಲ್ಲಿ ಬರ್ತವೆ. ಯಾವ ವಿಚಾರಗಳನ್ನು ಡಿಸಿಷನ್ ಹೇಗೆ ತಗೋಬೇಕೆ ಅನ್ನೋದೇ ಇವತ್ತು ಪೇರೆಂಟ್ಸ್ಗಳಿಗೆ ದೊಡ್ಡ ಪ್ರಶ್ನೆ ಆಗಿದೆ. ಇನ್ನು ಟೀಚರ್ಸ್ಗೆ ಟೀಚ್ ಮಾಡಿಲ್ಲ ಅಂದರೆ ಆ ಮಗು ಯಾಕೆ ಅಷ್ಟು ಕಲಿತು ನಮ್ಮ ಮಗು ಕಲೀಲಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ. ಇನ್ನು ತುಂಬ ಗದರಿಸಿ ಏನಾದರೂ ಒಂದು ಹೊಡೆದು ಬಿಟ್ಟರು ಅಂದರೆ ನಮ್ಮ ಮಕ್ಕಳಿಗೆ ಯಾಕೆ ಹೊಡೆದ್ರಿ, ಯಾಕೆ ಬೈದ್ರಿ, ಇಂಥ ಎಲ್ಲ ಪ್ರಶ್ನೆಗಳು. ಓಕೆ, ಈಗಂತೂ ಮಕ್ಕಳನ್ನ ಹೊಡೆಯುವಂತಹ ರೂಲ್ಸನ್ನೇ ತೆಗೆದಾಕ್ಬಿಟ್ಟಿದ್ದಾರೆ ಸ್ಕೂಲಿಂದ. ಯಾವ ವಿಷಯದಲ್ಲಿ ಓಕೆ ತಂದೆ ತಾಯಿ ಇರಲಿ, ಟೀಚರ್ಸ್ ಆಗಲಿ ಡಿಸಿಷನ್ನ ಹೇಗೆ ತಗೋಬೇಕನ್ನೋದೇ ಪ್ರಶ್ನೆ ಆಗೋದಿದೆ. ಏನೇ ಇರಲಿ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಕ್ಕಿಂತ ಅಮೂಲ್ಯವಾದುದು ಅವರ ಖುಷಿ, ನಗು. ಓಕೆ, ಜೀವ ಅಮೂಲ್ಯವಾದುದು. ಓಕೆ, ಅವ್ರಿಗೂ ಮಾತಾಡಲಿಕ್ಕೆ ಬಿಡಿ. ಓಕೆ, ನಾವೇ ಅವ್ರನ್ನ ಏನೂ ವಿಚಾರ ಮಾಡದೆ ಹೊಡೆದಾಗ ಬಡ್ದಾಗ ನಂತರ ಅವ್ರು ಹೇಳಿದ್ದೇ ಒಂದೊಂದು ಸರಿ ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ಅವ್ರು ಹೇಳಿದ್ದು ಸರಿ ಇದ್ದಾಗ ಅದೇ ಸರಿಯಾಗುತ್ತೆ. ನಾನು ಕೂಡ ನಿನ್ನೆ ಏನೋ ಅರ್ಥ ಮಾಡ್ಕೊಳ್ಳದೆ ಎಷ್ಟೋ ಸಾರಿ ನನ್ನ ಮಗನ್ನ ಹೊಡೆದಾಗ ಅವನೇ ನನಗೆ ಅರ್ಥ ಮಾಡಿಸಿದ್ದಾನೆ. ನಾನು ಈ ರೀತಿ ಇದ್ದಿದ್ದಕ್ಕೆ ಹೀಗೆ ಹೇಳಿದ್ದಮ್ಮ ಅಂತ. ಹೊಡೆದ ಮೇಲೆ ಬೇಜಾರು ಮಾಡ್ಕೊಂಡಿದ್ದೀವಿ. ಅದೆಲ್ಲ ಮಾಡೋಕ್ಕಿಂತ ಮುಂಚೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಯಾರೇ ಇರಲಿ, ಟೀಚರ್, ಪೇರೆಂಟ್ಸ್, ಯಾರೇ ಪ್ರತಿಯೊಬ್ಬರೂ ಇರಲಿ, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮಾನವೀಯ ಮೌಲ್ಯಗಳ ಜೊತೆಗೆ, ನಮ್ಮ ಸಂಸ್ಕಾರದ ಜೊತೆಗೆ, ಆಟದ ಜೊತೆಗೆ, ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ, ಮಕ್ಕಳ ಜೊತೆಗೆ ಮಕ್ಕಳಾಗಿ ನಾವು ಕೂಡ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಮಕ್ಕಳಿಗೆ ಪಾಠ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಮಕ್ಕಳ ಮನಸ್ಸನ್ನು ಗೆದ್ದು ಅವರನ್ನು ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ದಯವಿಟ್ಟು ಮಕ್ಕಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಿ. ದೊಡ್ಡವರು ಸಣ್ಣವರು ಯಾರೇ ಇರಲಿ, ಓಕೆ, ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸನ್ಮಾರ್ಗಗಳಲ್ಲಿ ನಡೆಯುವಂತಹ ಎಲ್ಲವನ್ನು ನಿಧಾನಕ್ಕೆ ಅವರಿಗೆ ಅರ್ಥ ಮಾಡಿಸಿ ತಿಳಿಸಿ ಹೇಳಬೇಕು. ಆವಾಗ ಅವರು ಒಬ್ಬ ಒಳ್ಳೆಯ ಪ್ರಜೆ ಆಗ್ತಾರೆ. ಓಕೆ, ಅಂದರೆ ನಾವೊಂದು ಮಹಾತ್ಮ ಗಾಂಧೀಜಿಯವ್ರದ್ದು ಕೇಳ್ತೀವಲ್ಲ, ಓಕೆ, ಕತ್ತಿಯನ್ನು ತೆಗೆದುಕೊಂಡು ಹೋರಾಡುವುದಕ್ಕಿಂತ ಕೈ ಬೆರಳನ್ನು ಕೂಡ ಮೇಲಕ್ಕೆತ್ತದೆ ಹೋರಾಡಿ ಗೆಲ್ಲುವುದೇ ಗೆಲುವು ಅಂತ ಅರ್ಥಪೂರ್ಣವಾಗಿದೆ ನೋಡಿ. ಓಕೆ, ನಾವು ಎಷ್ಟೋ ಸರಿ ಮಕ್ಕಳಾದಾಗ ಮಕ್ಕಳು ತಮ್ಮಲ್ಲಿ ಬದಲಾವಣೆ ಮಾಡ್ಕೋತಾರೆ. ನೀವು ಎಲ್ಲ ಇವತ್ತಿನ ಸೂಕ್ಷ್ಮ ಮಕ್ಕಳೊಂದಿಗೆ ಸೂಕ್ಷ್ಮವಾಗಿ ವಿಚಾರಿಸಿ ಅವರನ್ನು ಒಂದು ಹಂತಕ್ಕೆ ತಲುಪಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋದೇ ನನ್ನ ಅನಿಸಿಕೆಯಾಗಿದೆ. ಸರಿ ಅನಿಸಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.